ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಟು ಅನದರ್ ವೀಡಿಯೋ. ಈ ವಿಡಿಯೋ ನೋಡೋ ಅಷ್ಟೊತ್ತಿಗೆ ಹೊಸ ವರ್ಷ ಆಗಿರುತ್ತೆ. ಸೊ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. 2025ನ ಕೊನೆಯ ಟ್ರಾವೆಲ್ ಇದು. ಬೆಂಗಳೂರಿಂದ ಹೊರಟು ಶೃಂಗೇರಿಗೆ ಹೋಗಿ, ಹರಿಹರಪುರಕ್ಕೆ ಹೋಗಿ, ಅಲ್ಲಿಂದ ನಮ್ಮ ಕಸಿನ್ ಮನೆಗೆ ಹೋಗಿ ಅಲ್ಲೊಂದು 2 ದಿನ ಇದ್ದು ಈಗ ನಾವು ಹೊನ್ನಾವರಕ್ಕೆ ಬಂದಿದ್ವಿ. ಹೊನ್ನಾವರಕ್ಕೆ ಬಂದು ನಾವು 2-3 ದಿನ ಆಯಿತು. ಇಷ್ಟು ದಿನಗಳ ಆದಮೇಲೆ ಫಸ್ಟ್ ಟೈಮ್ ಇವತ್ತು ಕ್ಯಾಮ್ರಾ ತೆಗಿತಾ ಇದ್ದೀವಿ. ಏನಂದ್ರೆ ಏನೂ ಪ್ಲ್ಯಾನ್ ಇಲ್ಲ. ಹೊನ್ನಾವರದಲ್ಲಿ ಒಂದು 4-5 ದಿನ ಇರ್ತೀವಿ. ಆದಾಗ ಒಂದೊಂದು ಜಾಗಗಳಿಗೆ ಹೋಗಿ ನೋಡೋಣ ಅಂತ ಪ್ಲ್ಯಾನು. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋನು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಹೊನ್ನಾವರದ ಹತ್ರ 2 ಬೀಚ್ ಇದೆ, ಎಕೋ ಬೀಚ್ ಮತ್ತು ಅಪ್ಸರಕೊಂಡ ಬೀಚು. ಫಸ್ಟ್ ಟೈಮ್ ಎಕೋ ಬೀಚ್ ಹತ್ರ ಹೋಗಿದ್ವಿ. ಸುಮಾರು ಕ್ರೌಡ್ ಇತ್ತು, ಒಂದು 5-6 ಸ್ಕೂಲ್ ಬಸ್ಗಳಿತ್ತು. ಅದಕ್ಕೆ ನಾವು ಅದ್ರ ಹತ್ರನೂ ಹೋಗಲಿಲ್ಲ, ಅಲ್ಲೇ ರೋಡ್ ಹತ್ರ ನೋಡಿಬಿಟ್ಟು ಅಪ್ಸರಕೊಂಡ ಬೀಚ್ ಹತ್ರ ಬಂದ್ವಿ. ಇಲ್ಲಿ ಕಂಪ್ಯಾರಿಟಿವ್ಲಿ ತುಂಬಾ ಕಮ್ಮಿ ಕ್ರೌಡ್ ಇತ್ತು. ಇದೊಂಥರ ಪ್ರೀ ವೆಡ್ಡಿಂಗ್ ಶೂಟ್ ಸ್ಪಾಟ್ ಅನಿಸುತ್ತೆ. ಲಾಸ್ಟ್ ಟೈಮ್ ನೆನ್ನೆ ಬಂದಾಗ 3-4 ಕಪಲ್ಸ್ ನಡೀತಾ ಇತ್ತು. ಇವತ್ತು ಇನ್ನೂ ಜಾಸ್ತಿ, ಒಂದು 10 ಕಪಲ್ಸ್ದೇನೋ ನಡೀತಾ ಇದೆ ಪ್ರೀ ವೆಡ್ಡಿಂಗ್ ಶೂಟು. ಇಲ್ಲೆಲ್ಲ ಇಷ್ಟೊಂದೆಲ್ಲ ನಡೆಯುತ್ತೆ ಅಂತ ಐಡಿಯಾನೇ ಇರಲಿಲ್ಲ. ಬೇರೆ ಸ್ಟೇಟ್ಸಿಂದ ಎಲ್ಲನೂ ಬಂದು ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೋತಾ ಇದ್ದಾರೆ. ಎಂಟ್ರೆನ್ಸಲ್ಲಿ ಬರುವಾಗ 2 ಎಂಟ್ರಿ ಬರುತ್ತೆ ಬೀಚ್ಗೆ. ಅದಾದಮೇಲೆ ಇದು ಕೊನೆಗೆ ಬಂದರೆ ಮೇಜರ್ ಎಂಟ್ರಿ ಇದೆ. ಇಲ್ಲೊಂಥರ ಪಾರ್ಕ್ ಥರ ಏನೋ ಮಾಡಿದ್ದಾರೆ, ಮತ್ತು ಕ್ಲಿಫ್ಗೆಲ್ಲೋ ಹತ್ಕೊಂಡು ಹೋಗ್ಬೋದು. ಅದು ನಾವಿನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಮತ್ತು ಕೆಳಗಿಲ್ಲಿ ಬೀಚ್ ಎಂಡಿಗೆ ಬರ್ಬೋದು. ಇಲ್ಲಿ ತುಂಬ ಚೆನ್ನಾಗಿದೆ. ಬೀಚ್ ವಾಟರ್ ಹೋಗ್ಬಿಟ್ಟು ಒಂಥರ ಬ್ಯಾಕ್ ವಾಟರ್ ಥರನೂ ಫಾರ್ಮ್ ಆಗಿದೆ, ಬಟ್ ಸ್ಟ್ಯಾಗ್ನೆಂಟ್ ಇದೆ, ಸೊ ಅಷ್ಟು ನೀಟಾಗಿಲ್ಲ. ಸುಮಾರು ಕಡೆ ಪ್ಲಾಸ್ಟಿಕ್ಕಿಗೆ ಇಷ್ಟು ಫೈನು ಅದು ಇದು ಅಂತ ಹಾಕಿದ್ದಾರೆ, ಬಟ್ ಆದರೂ ಪ್ಲಾಸ್ಟಿಕ್ ಬಾಟಲ್ಸ್ ಇದೆ. ಅಲ್ಲಿ ನಾವು ಫಸ್ಟ್ ಎಂಟ್ರಿಗೆ ಹೋದಾಗ ಅಲ್ಲೆಲ್ಲ ಏನೂ ತಿನ್ನಕ್ಕೆ ಕುಡಿಯೋಕ್ಕೆಲ್ಲ ಏನೂ ಸಿಗ್ತಾ ಇರಲಿಲ್ಲ. ಇಲ್ಲಿ ಸುಮ್ಮನೆ 1-2-3 ಸಣ್ಣ ಅಂಗಡಿಗಳು ಇಟ್ಕೊಂಡಿದ್ದಾರೆ, ನೀರು, ಸೌತೆಕಾಯಿ ಆ ಥರ ಎಲ್ಲ ಸಿಗುತ್ತೆ. ಬಟ್ ವಿ ಹ್ಯಾವ್ ಹ್ಯಾಡ್ ಸಮ್ ರಿಯಲಿ ಗುಡ್ ಸನ್ಸೆಟ್ಸ್. ಇವತ್ತು ತುಂಬ ಚೆನ್ನಾಗಿ ಕ್ಲಿಯರ್ ಸನ್ಸೆಟ್ ಇತ್ತು. ಸೊ ವಿ ಜಸ್ಟ್ ಹ್ಯಾವಿಂಗ್ ಅ ರಿಲ್ಯಾಕ್ಸ್ ಟೈಮ್. ನೋ ಅಜೆಂಡಾ, ನೋ ಪ್ಲ್ಯಾನ್ಸ್, ನಥಿಂಗ್.
ಹೊನ್ನಾವರದಲ್ಲಿ ಮೇನ್ ಟೂರಿಸ್ಟ್ ಅಟ್ರಾಕ್ಷನ್ನು ಬೋಟಿಂಗು, ಅದಕ್ಕೆ ಬಂದಿದ್ದೀವಿ. ಇದು 2ನೇ ಸತಿ ನಾವು ಬೋಟಿಂಗಿಗೆ ಬಂದಿರೋದು. ಮೊದಲನೇ ಸತಿ ಹೋಗಿದ್ದ ಕತೆ ಆಮೇಲೆ ಹೇಳ್ತೀನಿ. ಈಗ 2ನೇ ಸತಿ ಸನ್ರೈಸ್ ಬೋಟಿಂಗಿಗೆ ಬಂದಿದ್ದೀವಿ. ಎಕ್ಸ್ಪೀರಿಯನ್ಸ್ ಒಂದು ಮಾತಲ್ಲಿ ಹೇಳೋದಾದರೆ ಇನ್ಕ್ರೆಡಿಬಲ್ ಅಂತ ಅನ್ಬೋದು. ಬೆಳಗ್ಗೆ 5:15 ಎದ್ದು ಒಂದು 6 ಗಂಟೆಗೆ ಇಲ್ಲಿಗೆ ಬಂದ್ವಿ. 6 ಗಂಟೆಗೆ ಬರೋಕ್ಕೆ ಹೇಳಿದರು. 6:10ಕ್ಕೆ ಶುರು ಮಾಡೋಣ ಅಂತ. 6:10ಕ್ಕೆ ಶುರು ಮಾಡಿ ಬೋಟ್ ಹತ್ಕೊಂಡು ಫಸ್ಟು ಅಷ್ಟೇನು ಬೆಳಕಿರಲಿಲ್ಲ, ಕತ್ಲೆಲ್ಲೇ ಹೋದ್ವಿ. ಫಸ್ಟ್ ಹೋಗಿದ್ದು ಮ್ಯಾಂಗ್ರೋವ್ ಫಾರೆಸ್ಟ್ ಕಡೆ. ಆ ಮ್ಯಾಂಗ್ರೋವ್ ಫಾರೆಸ್ಟ್ ಹೋಗಾದ್ಮೇಲೆ ಲೋಟಸ್ಗಳೆಲ್ಲ ಇರೋವಂಥ ಜಾಗಗಳು ಒಂದಿದೆ, ಅಲ್ಲಿಗೆ ಕರ್ಕೊಂಡು ಹೋದರು. ಅಲ್ಲಿಗೆ ಹೋಗೋಷ್ಟರೊಳಗೆ ಸ್ವಲ್ಪ ಬೆಳಗ್ಗೆ ಬಂತು. ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಸನ್ರೈಸಿಗೆ ಬಂದ್ವಿ. ಅರೌಂಡ್ 7:15 ಹಂಗೆ ಸನ್ರೈಸ್ ಆಯಿತು. ಒಂದು ಬೆಟ್ಟದ ಮೇಲೆ ಹಿಂದೆಯಿಂದ ಸೂರ್ಯ ಏಳೋದನ್ನು ನೋಡಿದ್ವಿ. ಎಕ್ಸ್ಪೀರಿಯನ್ಸ್ ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿಂದ ಸ್ವಲ್ಪ ಮುಂದೆ ಬಂದಮೇಲೆ ಇಲ್ಲೊಂದು ಕೇರಳ ವ್ಯೂ ಪಾಯಿಂಟ್ ಅಂತ ಇದೆ. ಯಾಕೆ ಆ ಥರ ಕರೀತಾರೋ ಗೊತ್ತಿಲ್ಲ, ಬಟ್ ಎಲ್ಲರೂ ಅದನ್ನೇ ಅಂತ ಇದ್ದಾರೆ. ಸುತ್ತಮುತ್ತ ಎಲ್ಲ ಪೂರ್ತಿ ತೆಂಗಿನ ಮರಗಳು, ಆ ಕಡೆ ಈ ಕಡೆ ದಡ ಇದೆ, ಮನೆಗಳಿದೆ 2 ಕಡೆನೂ. ಆ್ಯಂಡ್ ತೆಂಗಿನ ಮರಗಳು ಹಿಂಗೆ ಬರುತ್ತೆ. ಸೊ ಅದ್ರ ಮಧ್ಯ ಹೋಗಿದ್ದಾಯಿತು ಸನ್ರೈಸೆಲ್ಲ ನೋಡಿಕೊಂಡು. ಆ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿತ್ತು. ಇಂಥ ಟೈಮಲ್ಲಿ ಸನ್ರೈಸು ಸನ್ಸೆಟ್ಟು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮ್ಗೆ ಅನ್ನಿಸ್ತು ಸನ್ರೈಸ್ಗೆ ಹೋಗೋಣ, ಜನ ಕಮ್ಮಿ ಇರ್ತಾರೆ ಅಂತ. ವಿ ವರ್ ನಾಟ್ ಡಿಸಪಾಯಿಂಟೆಡ್. ರಿಲೇಟಿವ್ಲಿ ಕಮ್ಮಿ ಬೋಟ್ಗಳಿತ್ತು. ಸಂಜೆ ಹೊತ್ತು ಬಂದರೆ ಅಂತೂ ಸಿಕ್ಕಾಪಟ್ಟೆ ಇರ್ತಾರಂತೆ ಬೋಟ್ಗಳು. ಬೋಟ್ ಮೂವ್ ಮಾಡೋಕ್ಕೂ ಮ್ಯಾನುವರ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಅಂತ ಇವ್ರು ಅಂತಾಯಿದ್ರು. ಈಗ ವಾಪಸ್ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 1-1.25 ಗಂಟೆ ಮೇಲೆ ಆಯಿತು. ಏನಂತಂದರೆ ನೀವು ಇಲ್ಲಿಗೆ ಬಂದಾಗಲೂ ನಿಮಗೆ ಎಲ್ಲ ಥರ ಬರ್ಡ್ ಲೈಫ್ ಕಾಣಿಸುತ್ತೆ. ಕಿಂಗ್ಫಿಷರ್ ನೋಡಿದ್ವಿ, ಡ್ರೋಂಗೋ ನೋಡಿದ್ವಿ, ಎಷ್ಟೊಂದು ಥರ ಸ್ಟಾಕ್ಸ್ ನೋಡಿದ್ವಿ. ಎಲ್ಲ ಕಡೆ ಪೂರ್ತಿ ಹೋಗ್ಬೇಕಾದ್ರೂ ಕಾಣಿಸ್ತು. ಈಗ ಬರ್ಬೇಕಾದ್ರೂ ಈಗಲೂ ಒಂದು ಹಾರೋಯ್ತು, ಬ್ರಾಹ್ಮಿನಿ ಕೈಟ್ ಇತ್ತು. ಈ ಥರ ಎಷ್ಟೊಂದು ಥರ ಬರ್ಡ್ಗಳು ನೋಡಿದ್ವಿ. ಈಗಂತೂ ಸ್ವಲ್ಪ ಮಿಸ್ಟ್ ರೋಲಿನ್ ಆಗಿದೆ, ಒಂಥರ ಹೇಸಿನೆಸ್ ಬಂದಿದೆ. ಆಗಲೇ ಕ್ಲಾರಿಟಿ ಇತ್ತು ಫುಲ್ಲು, ಈಗ ಒಂಥರ ಹೇಸಿನೆಸ್ ಬಂದಿರೋದು ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇದೆ. ಆಲ್ ಇನ್ ಆಲ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ಹೊನ್ನಾವರಕ್ಕೆ ಬಂದರೆ ಇದಂತೂ ಮಿಸ್ ಮಾಡಲೇಬೇಡಿ. ಒಂದೂವರೆ ಗಂಟೆ ಕಾಲ ಮನಸ್ಫೂರ್ತಿ ಬೋಟಿಂಗ್ ಮುಗೀತು. ಈಗ ಆಗಲೇ ಹೇಳ್ದಂಗೆ ನಮ್ಮದು ಮೊದಲನೇ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತೀನಿ. ನಾವು ಉಳ್ಕೊಂಡಿರೋದು ಕಾಸರಗೋಡು ಕಡೆ, ಮೇಯ್ನ್ ಹೊನ್ನಾವರ ಕಡೆ ಅಲ್ಲ. ಸೊ ಅಲ್ಲಿ ನಾವು ವಿಚಾರಿಸಿದ್ವಿ ಬೋಟಿಂಗ್ ಹೋಗಬೇಕು ಏನು ಅಂತ. ಸೊ ಹೋಮ್ ಸ್ಟೇ ಅವರೇ ಒಂದು ಅರೇಂಜ್ ಮಾಡಿದ್ರು. ಅಲ್ಲಿ ನೋಡಿದ್ರೆ ಕಾಸರಗೋಡು ಕಡೆಯಿಂದನೇ ಕರ್ಕೊಂಡು ಹೋದರು. ಅಲ್ಲೊಂದು 1 ಅವರ್ ಬೋಟಿಂಗ್ ಅಂದ್ಬಿಟ್ಟು ಒಂದು 35-40 ಮಿನಿಟ್ಸ್ ಮ್ಯಾಕ್ಸಿಮಮ್ ಅಷ್ಟೇ ಕರ್ಕೊಂಡು ಹೋಗಿದ್ದು. ಟೈಮೆಲ್ಲ ಇಂಪಾರ್ಟೆಂಟು. ವ್ಯೂನೂ ಚೆನ್ನಾಗಿರಲಿಲ್ಲ, ತುಂಬ ಪೊಲ್ಯೂಟೆಡ್ ಥರನೂ ಇತ್ತು ಆ ಕಡೆ. ಇಟ್ ವಾಸ್ ಅ ರಿಯಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಈವ್ನಿಂಗ್ ಟೈಮಲ್ಲಿ ಹೋದ್ವಿ, ಸನ್ಸೆಟ್ ಚೆನ್ನಾಗಿ ಕಾಣುತ್ತೆ ಅಂತ, ಅದು ಏನೂ ಜಾಸ್ತಿ ಕಾಣಿಸ್ಲಿಲ್ಲ. ಮತ್ತು ಹಿಂಗೆ ಹೋದ್ವಿ ಹಂಗೆ ಬಂದುಬಿಟ್ವಿ ಅನ್ನೋ ಹಂಗಿತ್ತು. ಅದಕ್ಕೆ ಅವರು ಅರೌಂಡ್ 1200 ರೂಪಾಯಿ ಏನೋ ಚಾರ್ಜ್ ಮಾಡಿದ್ವು.
ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗೋಯ್ತು. ಈ ಹೊನ್ನಾವರಕ್ಕೆ ಬಂದು ಬೋಟಿಂಗ್ ಎಕ್ಸ್ಪೀರಿಯನ್ಸೇ ಚೆನ್ನಾಗಿಲ್ವಲ್ಲಪ್ಪ, ಎಲ್ಲರೂ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅಂತ. ಆಮೇಲೆ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು ಈ ಕಡೆ ಮೇನು ಅಂತ. ಅಂಜನಾದ್ರಿ ಬೋಟಿಂಗ್ ಅಂತ ನಾವು ಹೋಗಿದ್ದು. ಗೂಗಲ್ ಮ್ಯಾಪ್ಸಲ್ಲೂ ನಿಮಗೆ ಲೊಕೇಶನ್ ಸಿಗುತ್ತೆ, ಅಲ್ಲಿಂದನೇ ನಮಗೆ ನಂಬರ್ ಸಿಕ್ತು, ನಾವು ಹುಡುಕಿ ಸಿಕ್ಕಿದ್ದು. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಅವ್ರು ಹೇಳಿದ್ರು ಹೀಗಿರುತ್ತೆ, ಇಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ. ಹಾಗೆ ಮಾಡಿದ್ರು. ಫೋಟೋಸ್ ಕೂಡ ಶೇರ್ ಮಾಡಿದ್ರು, ಇಂಥ ಸ್ಪಾಟ್ಸಿಗೆ ಕರ್ಕೊಂಡು ಹೋಗ್ತೀವಿ ಅಂತ. ಸ್ಪಾಟ್ಸ್ಗಿಂತ ದಟ್ ಹೋಲ್ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ವಾಸ್ ಅಮೇಝಿಂಗ್. ನಾವು ಕರ್ಕೊಂಡು ಹೋಗಿದ್ದು ಪಾತು, ಆಮೇಲೆ ಫೋಟೋಗೆಲ್ಲ 1-2-3 ಕಡೆ ಎಲ್ಲ ನಿಲ್ಲಿಸಿದ್ರು. ಎಲ್ಲದಕ್ಕಿಂತ ಜನ ತುಂಬ ಒಳ್ಳೆಯವರು. ನಮ್ಮನ್ನ ಕರ್ಕೊಂಡು ಹೋಗಿದ್ದವರಾಗಲಿ ಅಥವಾ ನಾವು ಫೋನಲ್ಲಿ ಮಾತಾಡಿದವರಾಗಲಿ, ದೇ ವರ್ ವೆರಿ ಹಾಸ್ಪಿಟಬಲ್ ಆ್ಯಂಡ್ ದೇ ಡೆಲಿವರ್ಡ್. Very professional, very hospitable, and they delivered what they promised. That was not the case ಕಾಸರಗೋಡಲ್ಲಿ. ಶರಾವತಿ ಬ್ಯಾಕ್ ವಾಟರ್ಸ್ ಬೋಟಿಂಗ್ ಮುಗಿಸಿ ಬೆಳಗ್ಗೆಯಿಂದ ರೂಮಲ್ಲಿ ಚಿಲ್ ಮಾಡಿ ಈಗ ಸಂಜೆ ಆಯಿತು ಅಂತ ಆಚೆ ಬಂದಿದ್ದೀವಿ. ಆಗಲೇ ಹೇಳ್ದಂಗೆ ಎಲ್ಲ ಕಡೆ ಸಿಕ್ಕಾಬಟ್ಟೆ ರಶ್ ಇದೆ. ಅಪ್ಸರಕೊಂಡ ಬೀಚ್ ಒಂದೇ ಸ್ವಲ್ಪ ಖಾಲಿ ಇರೋದು. ಸೊ ಇವತ್ತು ಬೀಚಿಗೆ ಬಂದಿಲ್ಲ. ಬೀಚ್ ಪಕ್ಕ ಒಂದು ಪಾರ್ಕ್ ಥರ ಇದೆ, ಅಲ್ಲಿ ಅಪ್ಸರಕೊಂಡ ಪಾರ್ಕ್ ಅಂತ. ಎಂಟ್ರೆನ್ಸ್ ಎಲ್ಲ ಒಂದೇ, ಒಂದು ದಾರಿ. ಎಂಟ್ರೆನ್ಸಿಗೆ ಬಂದಾಗ ರೈಟಿಗೆ ಹೋದರೆ ಬೀಚ್ಗೆ ಹೋಗುತ್ತೆ, ಈ ಲೆಫ್ಟಿಗೆ ಬಂದರೆ ಈ ಕಡೆ ಒಂದು ಗುಡ್ಡ ಹತ್ಕೊಂಡು ಬಂದರೆ ಒಂದು ಪಾರ್ಕಿಗೆ ಬರ್ತೀವಿ. ಇಲ್ಲೆಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಕೂತ್ಕೊಳ್ಳೋಕೆ ಬೆಂಚಸ್ ಎಲ್ಲ ಹಾಕಿದ್ದಾರೆ, ಪಾತ್ವೇನೂ ನೋಡೋಕ್ಕೆ ಚೆನ್ನಾಗಿದೆ. ಆದರೆ ಸಿಕ್ಕಾಬಟ್ಟೆ ಸ್ಟೀಪ್ ಸ್ಟೆಪ್ಸು. ಒಂದು 15 ನಿಮಿಷ ಮೇಲಕ್ಕೆ ಹತ್ಕೊಂಡು ಬಂದರೆ ನಿಮ್ಗೆ ಈ ಥರದೊಂದು ವ್ಯೂ ಪಾಯಿಂಟಿಗೆ ಬರ್ತೀರಾ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಪ್ಸರಕೊಂಡ. ಅದು ಒಂಥರ ಬರ್ಡ್ಸ್ ಐ ವ್ಯೂ ಪೂರ್ತಿ ಕಾಣಿಸುತ್ತೆ ಈ ಕಡೆಯಿಂದ ಹಿಡಿದು ಆ ಕಡೆವರೆಗೂ. ಇನ್ನು ಸ್ವಲ್ಪ ಹೀಗೆ ನಡ್ಕೊಂಡು ಹೋದರೆ ಪಾರ್ಕಲ್ಲೂ ಎಲ್ಲ ಕೂತ್ಕೋಬೋದು. ಫೆಸಿಲಿಟೀಸ್ ಎಲ್ಲ ಏನೋ ಮಾಡಿದ್ದಾರೆ. ಆ್ಯಂಡ್ ಸನ್ಸೆಟ್ ಟೈಮಿಗಂತೂ ನೋಡೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಜಾಗ. ಇವತ್ತು ಹೊನ್ನಾವರದ ನಮ್ಮದು ಕೊನೆ ದಿನ. ಬೆಳಗ್ಗೆ 5:30 ಹಂಗೆ ಎದ್ದು 6 ಗಂಟೆಗೆ ಇಡಗುಂಜಿ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ವಿ. ಒಳ್ಳೆ ದರ್ಶನ ಆಯಿತು. ಆಲ್ರೆಡಿ ಅಲ್ಲೂ ಸ್ಕೂಲ್ ಮಕ್ಕಳೆಲ್ಲ ಬಂದುಬಿಟ್ಟಿದ್ರು, ಬಟ್ ಜಾಸ್ತಿ ಏನಾಗಲಿಲ್ಲ, ಒಂದು 5 ನಿಮಿಷ ಕಾದ್ವಿ. ಒಳ್ಳೆ ದರ್ಶನ ಆಯಿತು. ಅದು ಮುಗಿಸ್ಕೊಂಡು ಇಷ್ಟು ಬೆಳಗ್ಗೆ ಯಾರು ಬಂದಿರ್ತಾರೆ ಬೀಚ್ಗೆ, ಎಕೋ ಬೀಚು ಒಂದ್ಸತಿ ಬರೋಣ ಅಂತ ಬಂದರೆ ಇಲ್ಲಿ ಆಲ್ರೆಡಿ ಒಂದು 100ಕ್ಕಿಂತ ಜಾಸ್ತಿ ಜನ ಇದ್ದಾರೆ ಅನಿಸುತ್ತೆ. ಬಟ್ ಕ್ರೌಡೆಡ್ ಅಂತ ಅನಿಸ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಾದರೆ ಇನ್ನೂ ಎಷ್ಟು ಜಾಸ್ತಿ ಆಗಿರ್ಬೋದು ಅಂತ ಐ ಕ್ಯಾನ್ ಇಮ್ಯಾಜಿನ್. ಅಲೆಗಳ ಫೋರ್ಸ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ನೀರು ಹತ್ರ ವೆಂಚರ್ ಔಟ್ ಆಗ್ತಿಲ್ಲ. ಬಟ್ ಸನ್ರೈಸ್ ಟೈಮ್ಗೆ ವಿತಿನ್ 7 ಬಂದಿದ್ದೀವಿ, 6:45 ಹಂಗೆ ಬಂದಿದ್ದೀವಿ. ಸನ್ರೈಸ್ ಟೈಮ್ಗೆ ಇಲ್ಲಿರೋದು ತುಂಬಾ ಪ್ಲೆಸೆಂಟಾಗಿ ತುಂಬ ಚೆನ್ನಾಗಿದೆ. ಯಾವತ್ತೂ ನಾವು ಇಷ್ಟು ಬೆಳಗ್ಗೆ ಯಾವ ಬೀಚ್ಗೂ ಹೋಗಿರಲಿಲ್ಲ. ಸೊ ದಿಸ್ ಆಲ್ಸೋ ಅ ನೈಸ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಹಿಂದೆ ಸನ್ರೈಸ್ ಆಗ್ತಾಯಿದೆ, ಕಲರ್ಸ್ ಎಲ್ಲ ಹ್ಯೂಸ್ ಚೇಂಜ್ ಆಗ್ತಾಯಿದೆ, ನೋಡೋಕ್ಕೆ ಚೆನ್ನಾಗಿದೆ. ಇದು ಬಿಟ್ಟು ಇಲ್ಲಿ ಅಪ್ಸರಕೊಂಡ ವಾಟರ್ಫಾಲ್ ಇದೆ. ನಾವು ಅದು ಸ್ಕಿಪ್ ಮಾಡ್ತಾಯಿದ್ದೀವಿ, ನೀರು ತುಂಬ ಕಮ್ಮಿ ಇರುತ್ತೆ ಈ ಟೈಮಲ್ಲಿ, ಅದಕ್ಕೆ. ಆ್ಯಂಡ್ ಆಬ್ವಿಯಸ್ಲಿ ಕ್ರೌಡ್. ಮತ್ತು ಅದು ಬಿಟ್ಟು ಇನ್ನೊಂದೇನೋ ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಅಂತ ನೋಡಿದೆ. ಅದು ಇಲ್ಲಿಂದ ಏನೋ 1-2 ಕಿಲೋಮೀಟರು. ನಮ್ಗೆ ಅದು ಇಂಟ್ರೆಸ್ಟ್ ಇಲ್ಲ, ಸೊ ನಾವು ಹೋಗ್ತಾ ಇಲ್ಲ. ಬಟ್ ದೀಸ್ ಆರ್ ಫ್ಯೂ ಅದರ್ ಆಪ್ಷನ್ಸ್, ನೀವು ವಿಸಿಟ್ ಮಾಡ್ಬೋದು. ಅದಲ್ಲದೆ ನಾವು ಇಲ್ಲಿಗೆ ಬರೋಕ್ಕೆ ಮುಂಚೆ ಆನ್ ದ ವೇ ಮುರುಡೇಶ್ವರಕ್ಕೆ ಹೋಗಿ ಬಂದ್ವಿ. ಅಲ್ಲೂ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಬಟ್ ದಟ್ಸ್ ಅನದರ್ ಥಿಂಗ್ ದಟ್ ಯು ಕ್ಯಾನ್ ಡೂ. ಮುರುಡೇಶ್ವರ ಮತ್ತು ಗೋಕರ್ಣಕ್ಕೂ ಹೋಗ್ಬೋದು. ವಿತಿನ್ 1 hour 2 ರೀಚ್ ಆಗ್ಬೋದು. ಆ ಥರ ಡಿಸ್ಟೆನ್ಸಲ್ಲಿ ಹೊನ್ನಾವರ ಮಿಡಲಲ್ಲಿದೆ.
I think that's it for this video. Hope you guys enjoyed. We thoroughly enjoyed being relaxed in this trip. Thank you so much for watching. Please do subscribe to our channel and ನಮ್ಮ Instagram page ನೋಡಿ.